ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕೆಐಎಡಿಬಿ ರೈತಪರ ಹೋರಾಟ ಸಮಿತಿ ಜೂನ್ 30ರಂದು ತಾಲೂಕು ಕಚೇರಿ ಎದುರು ಹೋರಾಟ ನಡೆಸಲು ನಿರ್ಧರಿಸಿದೆ. ಈ ಪ್ರತಿಭಟನೆಗೆ ದಲಿತ ಸಂಘಟನೆಗಳ ಒಕ್ಕೂಟ, ರೈತ ಸಂಘಟನೆಗಳ ಒಕ್ಕೂಟ, ಕನ್ನಡಪರ ಸಂಘಟನೆಗಳ ಒಕ್ಕೂಟ, ಮಹಿಳಾ ಸಂಘಟನೆಗಳ ಒಕ್ಕೂಟ ಬೆಂಬಲ ವ್ಯಕ್ತಪಡಿಸಿವೆ. ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಆವರಣದಲ್ಲಿ ಕೆಐಎಡಿಬಿ ರೈತಪರ ಹೋರಾಟ ಸಮಿತಿ ಸಭೆ ನಡೆಸಿ ಜೂನ್ 30ರಂದು ನಡೆಯುವ ಪ್ರತಿಭಟನೆ ಕುರಿತು ಚರ್ಚಿಸಿ ತೀರ್ಮಾನಿಸಲಾಗಿದೆ. ಈ ಕುರಿತು ಜಂಗಮಕೋಟೆ ಕೆಐಎಡಿಬಿ ರೈತಪರ ಹೋರಾಟ ಸಮಿತಿಯ ಪ್ರತೀಶ್ ಮಾತನಾಡಿ, ಆದಷ್ಟು ಬೇಗ ಕೆಐಎಡಿಬಿಯು ಜಮೀನಿನ ಸ್ವಾಧೀನ ಪ್ರಕ್ರಿಯೆ ನಡೆಸಿ ಕೈಗಾರಿಕೆಗಳನ್ನು ಆರಂಭಿಸಬೇಕು. ತಾಲೂಕಿನ ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡಬೇಕೆಂದು ಆಗ್ರಹಿಸಿದರು. ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಜೂನ್ 30ರಂದು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದ ಇಂದಿರಾ ಕ್ಯಾಂಟೀನ್ನಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಮಾಹಿತಿ ಬರುತ್ತಾ ಇದೆ. ಅವರನ್ನ ಕೆಲವರು ಮಾಹಿತಿಯನ್ನು ಹೇಳಿದೆ ದಿಕ್ತರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಮಾಹಿತಿ ಬೇಕಾಗಿದ್ರೆ ನಾವು ಏನು ಹೋರಾಟ ಸಮಿತಿಯಿಂದ ಮಾಹಿತಿ ನಮ್ಮಲ್ಲಿ ಸಿದ್ಧವಾಗಿದೆ. ನಾವೇನು ಬಾಯಿ ಮಾತು ಹೇಳೋದಿಲ್ಲ. ಪ್ರತಿಯೊಂದು ದಾಖಲೆಗಳ ಸಮೇತವಾಗಿ ನಮ್ಮಲ್ಲಿ ಇದ್ದಾವೆ. ರಾಮಚಂದ್ರೇಗೌಡನವ್ರಿಗೆ ನಾವು ದಾಖಲೆ ಹೇಳ್ತೀವಿ. ಯಾಕಂದ್ರೆ ಯಾರು ಘೋಷಣೆ ಮಾಡಿದ್ದು? ಯಡಿಯೂರಪ್ಪಾಜಿ ಮುಖ್ಯಮಂತ್ರಿ ಆಗಿದ್ದಾಗ ಆವಾಗ ಕೈಗಾರಿಕಾ ಸಚಿವರು ಯಾರು? ಜಗದೀಶ್ ಶೆಟ್ಟರು. ದಾಖಲೆ ಇದೆ ನಮ್ಮಲ್ಲಿ. ಆದರೆ ಅವ್ರಿಗೆ ದಾಖಲೆಯ ಕೊರತೆ ಇಲ್ಲ, ಮಾಹಿತಿಯ ಕೊರತೆ ಇದೆ. ಯಾರೋ ಸುಮ್ಮನೆ ಹೋಗಿ ಪ್ರಚಾರದ ನೆಪದಲ್ಲಿ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ರಾಮಚಂದ್ರೇಗೌಡರನ್ನು ಕೇಳ್ತೀವಿ, ನೀವು ಕೂಡ ಈ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ, ಇವತ್ತು ಈ ತಾಲೂಕಿಗೆ ಒಂದು ಒಳ್ಳೆಯದನ್ನು ಮಾಡಿ ನಿರುದ್ಯೋಗಿಗೆ ಕೆಲಸ ಕೊಡ್ರಿ. ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ರೈತರು, ಕಾರ್ಮಿಕರು, ದಲಿತರು ಎಲ್ಲ ವರ್ಗದ ಜನರನ್ನ ಜೊತೆಲಿ ಹಾಕೊಂಡು ಅಭಿವೃದ್ಧಿ ಕಡೆ ಹೋಗಿ ಅಂತೇಳಿ ಮಾಧ್ಯಮದ ಮೂಲಕ ಮಾನ್ಯ ರಾಮಚಂದ್ರೇಗೌಡರ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.